ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನೇ ನನ್ನ ಪ್ರೀತಿ ಕಣೆ ಭಾಗ 3. ತಿಂಡಿ ತಿಂದಾದ ಮೇಲೆ ತಾನೇ ಅವಳ ತಟ್ಟೆಯನ್ನು ಎತ್ತಿಕೊಂಡು ಹೋಗಿ ಸಿಂಕ್ನಲ್ಲಿ ತೊಳೆದಿಟ್ಟು ಅವಳ ಎದುರು ಚೇರ್ ಎಳೆದುಕೊಂಡು ಕುಳಿತನು. ಚೈತ್ರಾಳ ಕಣ್ಣಂಚಲ್ಲಿ ನೀರಿನ ತೆಳುಪೊರೆಯೋ ಕಾಣಿಸಿಕೊಂಡಿದ್ದ. ಆಗ ಮನೆಯವಳ ಮುಂದೆ ಮಂಡಿಯೂರಿ ಕುಳಿತು, ಸ್ವಾತಿ ಹನಿಯೋ ಮುತ್ತಾಗಲು ಭೂಮಿಗೆ ಜಾರುತ್ತಿದೆ, ಆ ಮತ್ತು ನನ್ನ ಸ್ವತ್ತಾಗಲಿ ಎಂದನು. ಅವಳ ಕಣ್ಣೀರಿನ ಹನಿ ಕೆನ್ನೆ ಜಾರಿ ನಿಧಾನವಾಗಿ ಉರುಳುತ್ತಾ ಬಂದು ಅವನ ಅಂಗೈಯಲ್ಲಿ ಬಿದ್ದಾಗ ತಲೆ ಎತ್ತಿ ಚೈತ್ರಾಳ ಮುಖ ನೋಡಿದನು. ಹೊಳೆವ ಚಂದ್ರನ ಹಾಗೆ ಕಾಂತಿಯುತವಾದ ಆ ದುಂಡನೆಯ ಮುಖದಲ್ಲಿ ಆ ಬಟ್ಟಲು ಕಂಗಳು ನೀರು ತುಂಬಿ ಚೆಲ್ಲಲು ಸಿದ್ಧವಾಗಿ ಮುಖವೆಲ್ಲ ಕೆಂಪಾಗಿತ್ತು. ಮನೆಗೆ ಯಾಕೋ ಪಿಚ್ಚೆನಿಸಿತು. ಅವಳ ಮುಖವನ್ನು ತನ್ನ ಅಂಗೈಯಲ್ಲಿ ಹಿಡಿದು ಎತ್ತಿದನು. ಯಾಕೋ ಚೈತ್ರಪುಟ್ಟ, ಏನಾಯಿತು? ನನ್ನಿಂದ ಏನಾದರೂ ತಪ್ಪಾಗಿತ್ತಾ? ಯಾಕೆ ಈ ಅಳು ಎಂದಾಗ ಚೈತ್ರ ಅಕ್ಷರಶಃ ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳ. ಆ ದಿನ ದೇವಾಲಯದ ಮುಂದೆ ನಿನ್ನ ನೋಡಿದಾಗ ನಾನು ನಿನ್ನನ್ನು ಪೊರ್ಕಿ ಅಂದುಕೊಂಡೆ. ಕಾಲೇಜ್ನಲ್ಲಿ ಗುರಾಯಿಸಿದಾಗಲೂ ಹಾಗೆ ಅಂದುಕೊಂಡೆ. ಆದರೆ ಎಲ್ಲರೂ ನಿನ್ನ ಬಗ್ಗೆ ಒಳ್ಳೆಯದನ್ನೇ ಹೇಳಿದರು. ಯಾರ ಕಡೆಗೂ ತಿರುಗು ನೋಡದ ನೀನು ನನ್ನ ಮಾತ್ರ ನೋಡುತ್ತಿದ್ದೆ. ಅದಾದ ಮೇಲೆ ಪಕ್ಕದ ಮನೆಯ ಹುಡುಗ ಆಗಿ ಬಂದು ಇಷ್ಟೊಂದು ಸಹಾಯ ಮಾಡಿದೆ. ಆದರೆ ನಿನಗೆ ನಾನು ಏನೂ ಸಹಾಯ ಮಾಡಲಿಲ್ಲ. ಮನಸ್ಸು ಸದಾ ನಿನ್ನನ್ನೇ ನೆನಪಿಸುತ್ತಿತ್ತು. ಯಾಕೋ ಗೊತ್ತಿಲ್ಲ ಎಂದಳು ಪೆದ್ದು ಪೆದ್ದಾಗಿ. ಅಯ್ಯೋ ಕೋತಿ, ಅದಕ್ಕೆ ಕಣೆ ಪ್ರೀತಿ ಅನ್ನೋದು. ನನಗೆ ನಿನ್ನನ್ನು ಮೊದಲ ಬಾರಿಗೆ ಕಂಡಾಗ ಆದದ್ದು ಕೂಡ ಅದೇ ಎಂದೆನು. ಆಗ ಚೈತ್ರ, ಹಾಗಾದರೆ ನಾನು ನನ್ನನ್ನು ರೇಗಿಸುತ್ತಿದ್ದ ಆ ಮನೆಯ ಮದುವೆ ಆಗಲ್ಲ, ಇಲ್ಲ ನನಗೆ ಸಹಾಯ ಮಾಡಿದ ಈ ಮನೆಯ ಇಷ್ಟಪಡ್ಲಾ ಎಂದಳು. ಅಯ್ಯೋ ಪೆದ್ದು, ಈ ಮನೆಯ ಮದುವೆ ಆದ್ರೆ ನಿಂಗೆ ಆ ಮನೆ ತಾನಾಗಿಯೇ ಸಿಗ್ತಾನೆ ಎಂದು ನಕ್ಕನ. ಅವಳ ಕೆನ್ನೆ ಮೇಲಿನ ಕಂಬನಿಯನ್ನು ಒರೆಸಿದ ಮನೆ, ಪುಟ್ಟ ನಾನು ಬಿಟ್ಟು ಹೋಗ್ಬೇಡ ಕಣೆ. ನೀನು ಸಿಗದೆ ಹೋದರೆ ನಾನು ಏನಾಗುತ್ತೇನೋ ನನಗೆ ಗೊತ್ತಿಲ್ಲ ಕಣೆ ಎಂದಾಗ ಚೈತ್ರ, ಇಲ್ಲ, ನನ್ನ ಈ ಉಸಿರು ಇರೋವರೆಗೂ ನಾನು ಬಿಟ್ಟು ಹೋಗುವುದಿಲ್ಲ ಎಂದಳು. ಸರಿ, ನೀ ಸ್ವಲ್ಪ ಹೊತ್ತು ಮಲಗೋ ಎಂದು ಹೇಳಿ ಅವಳಿಗೆ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿದನು. ಅವನು ಟಿವಿ ಹಾಕಿಕೊಂಡು ನೋಡುತ್ತಾ ಕುಳಿತನು. ಅಷ್ಟರಲ್ಲಿ ಅಭಯ್ ಕಾಲ್ ಮಾಡಿ, ಎಲ್ಲೋ ಇದ್ದೀಯಾ? ನಾನು ಮಾರ್ಕೆಟ್ ಹತ್ತಿರ ಒಂದು ಅಂಗಡಿಯಲ್ಲಿ ಇದ್ದೆ. ಅವರಿವಾಗ ಕಾರ್ಪ್ಯೂ ಸಲುವಾಗಿ ಹೊರ ಹೋಗಿ ಅಂಗಡಿ ಬಾಗಿಲು ಹಾಕುತ್ತೇವೆ ಎನ್ನುತ್ತಿದ್ದಾರೆ ಎಂದನು. ಆಗ ಮನೆ, ಸರಿ, ನಾನು ಇಲ್ಲಿಯೇ ಹತ್ತಿರದಲ್ಲಿ ನನ್ನ ಗೆಳೆಯನ ಫ್ಲಾಟ್ನಲ್ಲಿ ಇದ್ದೇನೆ. ಅಲ್ಲಿಂದ ಇದು ತುಂಬ ಸಮೀಪ ಆಗುತ್ತದೆ. ನೀನಲ್ಲಿಂದ ಬೇಗನೆ ಹೊರಡು, ಎಡಗಡೆ ತಿರುಗಿ ಕಾರ್ನರ್ ಹತ್ತಿರ ಬಾ. ನಾನು ಬೈಕ್ ತೆಗೆದುಕೊಂಡು ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು. ಸರಿ ಎಂದು ಹೇಳಿದ ಅಭಯ್ ಅಲ್ಲಿಂದ ಹೊರಟನು. ಇತ್ತ ಮನೆ ಚೈತ್ರಾಳಿಗೆ ಹೇಳಿ ಹೋಗಬೇಕು ಎಂದರೆ ಅವಳು ಮಲಗಿ ನಿದ್ರೆ ಮಾಡುತ್ತಿದ್ದಳು. ಸರಿ, ಹಾಗೆಯೇ ಹೋದರಾಯಿತು ಎಂದು ಬಾಗಿಲು ಹಾಕಿಕೊಂಡು ತಮ್ಮನನ್ನು ಕರೆದುಕೊಂಡು ಬರಲು ಹೊರಟನು. ಅಭಯ್ ಹೇಗೋ ಅರಸಾಹಸ ಮಾಡುತ್ತಾ ಬಂದು ನಿಂತಿದ್ದನು. ತಕ್ಷಣ ಮನೆ ತಮ್ಮನನ್ನು ಬೈಕ್ ಮೇಲೆ ಕೂರಿಸಿಕೊಂಡು ಶರವೇಗದಲ್ಲಿ ಬಂದು ರೂಮಿನ ಮುಂದೆ ನಿಲ್ಲಿಸಿದನು. ಒಳಬಂದ ಅಭಯ್ ಸೋಫಾ ಮೇಲೆ ಮಲಗಿದ್ದ ಚೈತ್ರಾಳನ್ನು ನೋಡಿ ಒಮ್ಮೆಲೆ ಅಚ್ಚರಿ ಹಾಗೂ ಗಾಬರಿಯಿಂದ ಮನೆ ಕಡೆಗೆ ನೋಡಿದಾಗ, ಅವಳು ನನ್ನ ಕ್ಲಾಸ್ಮೇಟ್ ಚೈತ್ರ, ಗೌರಿಲ ಸಿಸ್ಟರ್ ಎಂದಾಗ ಅಭಯ್ ಮುಖ ಅರಳಿಸಿ, ಓಹೋ ಇವರೇನಾ ನನ್ನ ಸೋದರನ ಹೃದಯಕ್ಕೆ ಕನ್ನ ಹಾಕಿದ ರಾಜಕುಮಾರಿ ಎಂದು ನಕ್ಕಾಗ ಮನೆ, ಅವಳು ಮಲಗಿ ನಿದ್ದೆ ಮಾಡಲಿ, ಕೈ ನೋವಾಗಿದೆ ಎಂದಾಗ ಅವನು ಸರಿ ಎಂದು ಸುಮ್ಮನಾದನು. ನಿದ್ರೆಯಿಂದ ಎದ್ದಾಗ ತನ್ನ ಪಕ್ಕದಲ್ಲಿ ಕುಳಿತ ಅಪರಿಚಿತ ಹುಡುಗನನ್ನು ನೋಡಿ ಒಂದು ಕ್ಷಣ ಗಾಬರಿಯಾದಳು. ಆಗ ಅಭಯ್, ಹಾಯ್ ಅತ್ತಿಗಮ್ಮ, ಇದು ನಿಮ್ಮ ಮುದ್ದು ಮೈದುನ ಅಭಯ್ ಎಂದಾಗ ನಾಚಿದ ಚೈತ್ರ ಮನೆ ಕಡೆಗೆ ನೋಡುತ್ತಾಳೆ. ಆಗ ಮನೆ, ಹಾ ಚೈತ್ರ, ಇವನೇ ನನ್ನ ಮುದ್ದಿನ ಏಕೈಕ ತರ್ಲಿ ತಮ್ಮ ಅಭಯ್. ಇಲ್ಲೆಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದನೋ, ಪಾಪ ಅಂತ ಕರೆದುಕೊಂಡು ಬಂದರೆ ನನ್ನ ಬುಡಕ್ಕೆ ಬೊತ್ತಿ ಇಡುತ್ತಾನೆ. ನೀ ಸ್ವಲ್ಪ ಹುಷಾರು ಎಂದಾಗ ಅಭಯ್ ಕೋಪದಿಂದ ಮುಖ ತಿರುಗಿಸಿ, ಜಗಳ ತರ್ಲೆ ಏನಿದ್ದರೂ ನಿನ್ ಜೊತೆ ಮಾತ್ರ. ಅತ್ತಿಗೆ ನನಗೆ ತಾಯಿಯ ಹಾಗೆ. ಅವಳಿಗೆ ಯಾವತ್ತೂ ಮೈದುನಾನೇ ಬೆಸ್ಟ್ ಫ್ರೆಂಡ್ ಥರ, ಗೊತ್ತಾ ಎಂದೆನು. ಆಗ ಚೈತ್ರ ಅಭಯ್ಗೆ, ನೀನವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನೀನು ಯಾವತ್ತಿಗೂ ನನಗೆ ಮೊದಲ ಮಗು. ನನಗೆ ಎಷ್ಟೇ ಮಕ್ಕಳಾದರೂ ನನಗೆ ನೀನೇ ಪುಟ್ಟ ಪಾಪು ಎಂದಳು. ಮನೆಯವರಿಬ್ಬರ ಮಾತು ಕೇಳಿ ತುಂಬ ಖುಷಿಪಟ್ಟನು. ಯಾರೆಯಾದರೂ ಮೆಚ್ಚುವಂತಹ ಗುಣ ಚೈತ್ರಾಳಲ್ಲಿ ಇತ್ತು. ಏನೋ ಅಮ್ಮವರು ಅವರು ಇವರು ಅಂತ ತುಂಬಾನೇ ಗೌರವ ಕೊಡ್ತಾ ಇದ್ದೀರಾ ಎಂದಾಗ, ಇನ್ಮೇಲೆ ನಾನು ಹಾಗೆ ಕರೆಯುವುದು ಎಂದಾಗ ಎಲ್ಲರೂ ಜೋರಾಗಿ ನಗುತ್ತಾರೆ. ಹೀಗೆ ಎಲ್ಲರೂ ಸಾಯಂಕಾಲದವರೆಗೂ ಹೊರಟುತ್ತಾ ಕುಳಿತು ಅನಂತರ ಮಲಗುತ್ತಾರೆ.
ಮಲಗಿದ ಮನೈ ಕಣ್ಣಿಗೆ ನಿದ್ರೆ ಇಲ್ಲ. ಚೈತ್ರ ಇಷ್ಟು ಬೇಗ ಅವನಿಗೆ ಒಲಿಯುತ್ತಾಳೆ ಎಂದುಕೊಂಡಿರಲಿಲ್ಲ ಅವನು. ಆದರೆ ಅವನ ಒಳ್ಳೆಯ ಗುಣಕ್ಕೆ ಅವಳು ಸೋತು ಒಪ್ಪಿಕೊಂಡಿದ್ದಳು. ಈವಾಗ ಹಾಯಾಗಿ ಯಾವ ಕಲ್ಮಶ ಕೂಡ ಇರದ ಪುಟ್ಟ ಮಗುವಿನ ನಗೆಯನ್ನು ಹೊತ್ತು ಮಲಗಿದ್ದಳು. ಅಭಯ್ಗೆ ಎಚ್ಚರವಾಗಿ ನೋಡಲು ಪಕ್ಕದಲ್ಲಿ ಮನೆ ಎದ್ದು ಕುಳಿತಿದ್ದು ಕಾಣಿಸುತ್ತದೆ. ಯಾಕೋ, ಏನಾಯ್ತು? ಯಾಕೀಗೆ ಮಧ್ಯರಾತ್ರಿಯಲ್ಲಿ ಎದ್ದು ಕುಳಿತಿದ್ದೀಯಾ ಎಂದಾಗ ಕೇವಲ ನಗು ಒಂದೇ ಅವನ ಉತ್ತರವಾಗಿತ್ತು. ಅಭಯ್ಗೆ ಎಲ್ಲ ತಿಳಿದು ಹೋಗಿತ್ತು. ಸುಮ್ಮನೆ ಮಲಗೋ ತಂದೆ ಎಂದವನೇ ತಾನೇ ಇಳಿದು ಮಲಗಿಸಿದನು. ಬೆಳಗ್ಗೆ ಎಲ್ಲರಿಗಿಂತ ಮೊದಲು ಎದ್ದ ಚೈತ್ರ ಕಾಫಿ ಮಾಡಿಕೊಟ್ಟಳು. ಯಾವಾಗಲೂ ತಡವಾಗಿ ಏಳುತ್ತಿದ್ದ ಅಭಯ್ ಕೂಡ ಕಾಫಿಯ ಗಮಲಿಗೆ ಎದ್ದು ಹಿತವಾಗಿ ಮತ್ತು ಹದವಾಗಿದ್ದ ಕಾಫಿಯನ್ನು ಹೀರುತ್ತಾ, ಅತಿಗೆ ಸೂಪರ್ ಆಗಿದೆ ಎಂದನು. ಚೈತ್ರ ನಗುತ್ತಾ ತಾನೂ ಕಾಫಿ ಕುಡಿಯತೊಡಗಿದಳ. ಕಾಲ ಹೀಗೆಯೇ ನಿಂತು ಬಿಡಬಾರದೆ ಎನಿಸಿತು ಮನೈಗೆ. ಹೀಗೆ 3 ದಿನಗಳ ಕಾಲ ಅಲ್ಲಿಯೇ ಇದ್ದರು. ನಗರವೆಲ್ಲ ಶಾಂತವಾದ ಮೇಲೆ ಮನೈ ಅಭಯ್ ಮತ್ತು ಚೈತ್ರಳನ್ನು ಕರೆದುಕೊಂಡು ಮನೆಯ ಕಡೆಗೆ ಹೊರಟನ. 2 ಮನೆಗಳಲ್ಲಿ ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಹಿಂದಿರುಗಿ ಬಂದಿದ್ದಕ್ಕೆ ಖುಷಿಪಟ್ಟರು. ಚೈತ್ರಾಳ ಅಕ್ಕ ಚೈತ್ರಾಳನ್ನು ನೋಡದೆ ಕಂಗಾಲಾಗಿದ್ದವಳು ತಂಗಿ ಮರಳಿ ಮನೆಗೆ ಬಂದಿದ್ದನ್ನು ಕಂಡು ಮನೆಗೆ ಧನ್ಯವಾದಗಳನ್ನು ತಿಳಿಸಿ ಅವಳನ್ನು ಮನೆಗೆ ಕರೆದುಕೊಂಡು ಹೊರಟಳು. ಹೋಗುವಾಗ ಹಿಂದೆ ತಿರುಗಿ ನೋಡಿದಾಗ ಮನೆಯ ತುಂಟನಗೆ ಅವಳು ನಾಚುವಂತೆ ಮಾಡಿದ್ದು. ಆಗ ಅಭಯ್, ಸಾಕ್ ಬಾ, ಕಣ್ಣಿನಲ್ಲಿ ಅತ್ತಿಗೆಯನ್ನು ತಿಂದದ್ದು ಎಂದಾಗ ಅವನ ತಲೆಗೆ ಒಡೆದ ಮನೆ, ಸುಮ್ಮನೆ ಇರೋ ಎಂಬಂತೆ ಹೇಳಿದಾಗ ತೆಪ್ಪಗಾದನು. ಕಾಲೇಜುಗಳು ಆರಂಭವಾದವು. ಮನೆ ಚೈತ್ರಳನ್ನು ಕರೆದುಕೊಂಡು ಹೋಗಲು ಅವರ ಮನೆಯ ಹತ್ತಿರ ಬೈಕ್ ತೆಗೆದುಕೊಂಡು ಹೋದಾಗ ಚೈತ್ರ ಬೊಂಬೆ ತರಹ ಸಿದ್ಧವಾಗಿ ಮಂದನಗೆ ಬೀರುತ್ತಾ ಬಂದಾಗ ಮನೆ ಎದೆಯಲ್ಲಿ ಎಂತೆತ್ತೋ ತಳಮಳ. ಅವನ ಹೊಟ್ಟೆ ಉರಿಸಲೆಂದೇ ಅಭಯ್ ಕೂಡ ಬಂದು, ಅತ್ತಿಗೆ, ನೀವು ಯಾರ ಜೊತೆ ಬರುತ್ತೀರಾ? ನನ್ನ ಜೊತೆಯಲ್ಲ, ಇಲ್ಲ ಈ ಕಪಿಯ ಜೊತೆಯಲ್ಲಿನಾ ಎಂದಾಗ ಚೈತ್ರ ನಗುತ್ತಾ ಅಭಯ್ ಬೈಕ್ ಏರುತ್ತಾಳೆ. ಮನೆ ಜೋಲು ಮುಖ ಹಾಕಿದಾಗ ಅಭಯ್ ಅವನನ್ನು ರೇಗಿಸಲು ಜೋರಾಗಿ ಬೈಕ್ ಓಡಿಸಿಕೊಂಡು ಹೋಗುತ್ತಾನೆ. ವಿಧಿ ಇರದೆ ಮನೆ ಒಬ್ಬನೇ ಬೈಕ್ ತೆಗೆದುಕೊಂಡು ಹೊರಡುತ್ತಾನೆ. ಸಿಗೋ ನನ್ನ ಮಗನೇ, ಇದೆ ನಿನಗೆ ಎನ್ನುತ್ತಾ ಮನಸ್ಸಿನಲ್ಲಿ ತಮ್ಮನನ್ನು ಬೈದುಕೊಂಡು ಹೊರಡುತ್ತಾನೆ. ಸ್ವಲ್ಪ ಮುಂದೆ ಹೋದ ಮೇಲೆ ಮನೆ ಮುಖ ಖುಷಿಯಿಂದ ಅರಳುತ್ತದೆ. ಕಾರಣ ಚೈತ್ರ ಇವನ ಬೈಕ್ಗೆ ಕೈ ಹಾಕಿ ನಿಲ್ಲಿಸುತ್ತಾಳೆ. ಆಗ ಮನೆ ಅವಳನ್ನು ಹತ್ತಿಸಿಕೊಂಡು ಅದೇ ಖುಷಿಯಿಂದ ಜೋಡಿ ಹಕ್ಕಿಗಳ ತರಹ ಸಾಗುತ್ತಾನೆ. ಕಾಲೇಜ್ನಲ್ಲಿ ಮನೆ ಜೊತೆಯಲ್ಲಿ ಬಂದ ಚೈತ್ರಾಳನ್ನು ನೋಡಿ ಎಲ್ಲ ಹುಡುಗಿಯರು ಹೊಟ್ಟೆ ಉರಿದುಕೊಳ್ಳುತ್ತಾರೆ. ಸಂಧ್ಯಾಳಂತೂ ಅಚ್ಚರಿಯಿಂದ ಕಣ್ಣು ಬಿಡುತ್ತಾಳೆ. ಅವಳ ಜೊತೆಗೆ ಬಂದ ಮನೆ ತನ್ನ ಸ್ನೇಹಿತರಿಗೆ, ಇವಳು ನಿಮ್ಮ ಸಹೋದರಿ, ನನ್ನ ಪಟ್ಟಧರಿಸಿ ಚೈತ್ರ ಎಂದಾಗ ಎಲ್ಲರೂ, ಏನೋ ಮಗ, ಚಿನ್ನದ ಗಣಿಯನ್ನೇ ಹಾರಿಸಿದ್ದೀಯಾ, ಒಳ್ಳೆಯದಾಗಲಿ ಇಂದು ಮನದುಂಬಿ ಹರಿಸುತ್ತಾರೆ. ಸಂಧ್ಯಾ ಕೂಡ ಈ ವಿಚಾರವನ್ನು ಕೇಳಿ ಖುಷಿ ಪಡುತ್ತಾಳೆ. 2 ಹಕ್ಕಿಗಳು ವಿಹರಿಸುವಂತೆ ಜೊತೆಯಲ್ಲಿ ಸೇರಿಕೊಂಡು ಸಾಗುತ್ತಿದ್ದರು ಮನೆ ಮತ್ತೆ ಚೈತ್ರ. ಸಂಜೆ ಚೈತ್ರಾಳನ್ನು ಮನೆಗೆ ಬಿಟ್ಟು ತನ್ನ ಮನೆಯ ದಾರಿ ತುಳಿದನು ಮನೈ. ಅಭಯ್ ತಾಯಿ ತಂದೆಯ ಬಳಿ ತನ್ನ ಅತ್ತಿಗೆಯ ಬಗ್ಗೆ ತುಂಬ ಅಭಿಮಾನದಿಂದ ಹೇಳಿದ್ದರಿಂದ ಶಾರದಾ ಮತ್ತೆ ಕೃಷ್ಣಮೂರ್ತಿ ಅವರಿಗೆ ತಮ್ಮ ಭಾವಿ ಸೊಸೆಯನ್ನು ನೋಡುವ ಆತುರ. ಆದರೆ ತಮ್ಮ ಮಗರಾಯನೇ ತಮ್ಮ ಪ್ರೀತಿ ವಿಚಾರ ತಮ್ಮ ಬಳಿ ಹೇಳಲಿ ಎಂಬ ಒಂದು ಸಣ್ಣ ಆಶಯ. ಮನೆ ಮುಖದಲ್ಲಿ ಎಂದೂ ಕಾಣದ ಖುಷಿ ಕಂಡು ಎಲ್ಲರಿಗೂ ಸಂತೋಷ ಆಯಿತು. ಅವನ ಬಾಯಿಯಿಂದ ವಿಷಯ ತಿಳಿಯಲು ಒಂದು ಉಪಾಯ ಹುಡುಕಿ ಇಟ್ಟಿದ್ದರು ಅವರಾಗಿಯೇ. ಒಳಗೆ ಬಂದ ಮನೆ ಹತ್ತಿರ, ನೋಡು ಪುಟ್ಟ, ನಮ್ಮ ಮನೆಯಲ್ಲಿ ನಾಡಿದ್ದು ಸತ್ಯನಾರಾಯಣ ಪೂಜೆ ಇಟ್ಟುಕೊಳ್ಳಲು ನಿರ್ಧಾರ ಮಾಡಿದ್ದೇವೆ. ನಿನ್ನ ಎಲ್ಲ ಸ್ನೇಹಿತರಿಗೆ ಹೇಳೋ ಎಂದರು. ಮನೆ ನಗುತ್ತಾ ತನ್ನ ರೂಮಿಗೆ ಸಾಗಿದನು. ಮೊಬೈಲ್ ತೆಗೆದುಕೊಂಡು ಚೈತ್ರಾಳಿಗೆ ಸಂದೇಶ ರವಾನಿಸಿದನು. ಚೈತ್ರ, ಪ್ಲೀಸ್, ನಿನ್ನ ನೋಡ್ಬೇಕು ಕಣೆ, ಟೆರೆಸ್ ಮೇಲೆ ಬಾ ಎಂದನು. ಓಕೆ ಎಂದ ಚೈತ್ರ ಒಂದೇ ನೆಗೆತಕ್ಕೆ ಟೆರೆಸ್ ಏರಿದಳು. ಅದಾಗಲೇ ಮನೆ ಬಂದು ನಿಂತಾಗಿತ್ತು. ಏನು ಎಂಬಂತೆ ಸನ್ನೆ ಮಾಡಿದಾಗ, ನಾಡಿದ್ದು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ನೀನು ಬರಲೇಬೇಕು ಎಂದು ಸಂದೇಶ ರವಾನೆ ಮಾಡಲು ಆ ಕಡೆಯಿಂದ ಅಕ್ಕ ಕಳುಹಿಸಿದರೆ ಬರುತ್ತೇನೆ ಎಂದಳು. ಕೋಪದಿಂದ ಮನೆ, ನಿಮ್ಮ ಅಕ್ಕನ ಹತ್ತಿರ ಬಂದು ಕರೆದುಕೊಂಡು ಬರುತ್ತೇನೆ ಎಂದನು. ಆಗ ಚೈತ್ರ, ನೀನ್ ಬರಬೇಡ, ಅಭಯ್ಗೆ ಕಳುಹಿಸು ಎಂದಳ. ಇವನು ಸರಿ ಎಂದು ಹೇಳಿ ರೂಮಿಗೆ ನಡೆದನು. ಅವಳು ಕೆಳಗಿಳಿದು ಹೊರಟಳು. ಅಷ್ಟರಲ್ಲಿ ಮಳೆ ಬರಲು ಶುರುವಾಯಿತು. ಗರಿಗೆದರಿದ ಸೋಗಿಯಂತೆಯೇ ಅಲ್ಲಿಯೇ ನೆನೆಯುತ್ತಾ ನಿಂತಳು. ಅಭಯ್ ತಾಯಿಗೆ ತನ್ನ ಅತ್ತಿಗೆಯನ್ನು ತೋರಿಸುವ ಸಲುವಾಗಿ ಮಳೆಯಲ್ಲಿಯೇ ಕೊಡೆ ಹಿಡಿದು ಕರೆತಂದನು. ಹಾಲು ಬಿಳುಪಿನ ಬಣ್ಣದ ಈ ಚೆಲುವಿನ ಗಣಿಯೋ ತನ್ನ ಸೊಸೆ ಎಂಬುವುದನ್ನು ಶಾರದಾ ಕಣ್ತುಂಬಿಕೊಂಡು ನೋಡಿದರು.
ಮಗ ಒಳ್ಳೆಯ ದಂತದ ಗೊಂಬೆಯನ್ನು ಹಾರಿಸಿದ್ದಾನೆ ಎಂದು ಮಗನ ಬಗ್ಗೆ ಹೆಮ್ಮೆ ಪಟ್ಟರು. ಊಟ ಮಾಡಿ ಮಲಗಲು ಅನಿಯಾಗುತ್ತಿದ್ದ ಮಗನ ಬಳಿ ಬಂದರು ಶಾರದಾ. ಅಮ್ಮ ಎಂದು ತಾಯಿಯನ್ನು ಅಪ್ಪಿಕೊಂಡನು ಮನೈ. ಏನೋ ಮದುವೆ ವಯಸ್ಸಾದರೂ ಇನ್ನೂ ಎಳೆಯ ಮಕ್ಕಳ ಹಾಗೆ ಆಡುತ್ತೀಯಪ್ಪ ಎಂದರು. ಮನೈಗೆ ಮದುವೆ ಎಂದೊಡನೆ ಚೈತ್ರಾಳ ನೆನಪಾಗಿ ಖುಷಿಯಾಯಿತು. ಹೋಗಮ್ಮ, ನಾನು ಮದುವೆ ಆಗುವುದಿಲ್ಲ ಎಂದವನು ಎದುರು ಬಂದು ನಿಂತ ತಮ್ಮನನ್ನು ಕಂಡು ತುಟಿ ಕಚ್ಚಿಕೊಂಡನು. ಮರುದಿನ ಶಾರದಾ ತಾವೇ ಖುದ್ದಾಗಿ ಮುಂದೆ ಹೋಗಿ ಚೈತ್ರಾಳ ಮನೆಯ ಬಾಗಿಲು ತಟ್ಟಿದರು. ಗೌರಿಯ ಆದರದಿಂದ ಬರಮಾಡಿಕೊಂಡು ಕೂರಿಸಿದಳು. ಅವಳ ಆದರಾತಿಥ್ಯ ನೋಡಿ ಶಾರದಾ ಖುಷಿಯಾದರು. ಪೂಜೆಗೆ ಬರ ಹೇಳಿ ಸಂಕೋಚದಿಂದ ತಮ್ಮ ಮಗನಿಗೆ ಚೈತ್ರಾಳನ್ನು ಕೇಳಿದಾಗ ಗೌರಿ ಖುಷಿಯಿಂದ ಬೀಗಿದಳು. ಅಂತಹ ಒಳ್ಳೆಯ ಮನೆತನದ ಹುಡುಗನಿಗೆ ನೀ ಮುಂದು ತಾ ಮುಂದು ಎಂದು ಹೆಣ್ಣು ಕೊಡಲು ಮುಂದೆ ಬರುವಾಗ ಅವರೇ ಚೈತ್ರಾಳನ್ನು ಕೇಳಿಕೊಂಡು ಬಂದಿದ್ದು ಭಾಗ್ಯ ಎಂದುಕೊಂಡಳು. ಆದರೂ ತನ್ನ ತಂಗಿಯನ್ನು ಒಂದು ಮಾತು ಕೇಳಿ ಹೇಳುತ್ತೇನೆ ಎಂದಾಗ ಶಾರದಾ, ಗೌರಿ, ಮಕ್ಕಳಿಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿದ್ದಾರೆ. ಆದರೆ ಮನೆಯಲ್ಲಿ ಹೇಳಲು ಸಂಕೋಚ. ಅದಕ್ಕಾಗಿ ಈ ಪೂಜೆ ನೆಪ ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಗೌರಿಳ ಗಂಡ ಈ ವಿಚಾರ ತಿಳಿದು ಖುಷಿಗೊಂಡೆನು. ಅವರಿಬ್ಬರಿಗೂ ತಿಳಿಯದೆ ಹಿರಿಯರು ಮಾತುಕತೆ ನಡೆಸಿಯಾಗಿತ್ತು. ಅವರ ಓದು ಮುಗಿದ ನಂತರ ಮದುವೆ ಮಾಡೋಣ ಎಂದು ನಿರ್ಧಾರ ಮಾಡಿದ್ದರು. ಸಾಯಂಕಾಲ ಚೈತ್ರಾಳನ್ನು ಬಿಡಲು ಮನೆಯವರೆಗೂ ಹೋದ ಮನೈ ಅದೇ ನೆಪ ಮಾಡಿಕೊಂಡು ಗೌರಿ ಮತ್ತು ಅವಳ ಗಂಡ ಹಾಗೆ ಚೈತ್ರಾಳನ್ನು ಬನ್ನಿ ಎಂದು ಕರೆದನು. ಆಗ ಪಟ್ಟನೆ ಚೈತ್ರ, ಹೇ ಮನೈ, ನಿಮ್ಮ ಅಮ್ಮ ಆವಾಗಲೇ ಬಂದು ಕರೆದು ಹೋಗಿರುವರು ಎಂದಾಗ ಸಂಕೋಚದ ಮುದ್ದೆಯಂತೆ ನಾಚುತ್ತಾ ಎದ್ದು ಹೋದನು. ಚೈತ್ರ ಓಡುತ್ತಾ ತನ್ನ ರೂಮು ಸೇರಿದಳು. ಗೌರಿ ಮತ್ತೆ ಅವಳ ಗಂಡ ಅವರಿಬ್ಬರ ಸ್ಥಿತಿ ಕಂಡು ಮುಸಿಮುಸಿ ನಕ್ಕರು. ಮರುದಿನ ಗೌರಿ ತನ್ನ ತಂಗಿಯನ್ನು ಕರೆದು ತನ್ನ ಒಂದು ಮೆರೂನ್ ಬಣ್ಣದ ರೇಷ್ಮೆ ಸೀರೆಯನ್ನು ಕೊಟ್ಟು ಮನೆಯ ಪೂಜೆಗೆ ನೀನೇ ಹೋಗೋ, ನನಗೆ ಹೋಗಲು ಆಗುವುದಿಲ್ಲ ಎಂದಾಗ ಚೈತ್ರಾಳ ಮನದಲ್ಲಿ ಖುಷಿಯ ಚಿಟ್ಟೆಗಳು ರೆಕ್ಕೆ ತೆರೆದು ಹಾರಿದವು. ಸರಿ ಅಕ್ಕ ಎಂದು ಸೀರೆ ತೆಗೆದುಕೊಂಡು ರೂಮು ಸೇರಿದಳು. ತನ್ನ ಅತ್ತಿಗೆಯನ್ನು ಪೂಜೆಗೆ ಕರೆತರಲು ಲಕ್ಷ್ಮಣನಂತೆ ತಾನೇ ಹೊರಟನು ಅಭಯ್. ಚೈತ್ರ ಅಭಯ್ ಬರುವಷ್ಟರಲ್ಲಿ ಬೊಂಬೆಯ ಹಾಗೆ ಸೀರೆಯಲ್ಲಿ ಮಿಂಚುತ್ತಿದ್ದಳು. ಅತ್ತಿಗೆಯನ್ನು ನೋಡಿ ಖುಷಿಯಿಂದ ಅಭಯ್ ಹತ್ತಿರ ಹೋಗಿ, ಅತ್ತಿಗೆ, ನಿಮ್ಮ ರಾಯರು ನಿಮಗೋಸ್ಕರ ಮನೆಯಲ್ಲಿ ಕಾಯುತ್ತಿದ್ದಾರೆ, ಬೇಗ ಬನ್ನಿ. ನಿಮ್ಮನ್ನು ಈ ರೂಪದಲ್ಲಿ ನೋಡಿ ಅವನು ಹುಚ್ಚನಾಗುವುದು ಮಾತ್ರ ನಿಜ ಎಂದು ನಕ್ಕು ಗೌರಿಳಿಗೆ ಹೇಳಿ ಕರೆದುಕೊಂಡು ನಡೆದನು. ಹಂಸದಂತೆ ಹೆಜ್ಜೆಗಳನ್ನು ಇಟ್ಟು ಬರುತ್ತಿದ್ದ ಚೈತ್ರಾಳನ್ನು ಮಹಡಿ ಮೇಲೆ ನಿಂತು ನೋಡಿದ ಮನೈ ಎದುರುಗೊಳ್ಳಲು ಓಡಿ ಬಂದೆನು. ಶಾರದಾ ತನ್ನ ಮುದ್ದು ಸೊಸೆಯನ್ನು ತನ್ನ ಗಂಡನಿಗೆ ತೋರಿಸುತ್ತಾ ಖುಷಿಯಿಂದ ತಾವೇ ಎದುರುಗೊಳ್ಳಲು ಬಂದರು. ಅಷ್ಟರಲ್ಲಿ ಮನೈ ಕೂಡ ಮೆಟ್ಟಿಲು ಇಳಿದು ಬಂದು ನಿಂತೆನು. ಚೈತ್ರಾಳ ಕೆನ್ನೆಗಳು ಮನೈನನ್ನು ನೋಡಿ ಕೆಂಪಾದವ. ಶಾರದಾ ಸೊಸೆಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರ. ಮನೈ ಕಣ್ಣಲ್ಲಿ ಮಿಂಚು ಮಿಂಚುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಮನೆ ತಾಯಿಯೊಡನೆ ಚೈತ್ರ ಕೆಲಸ ಮಾಡುತ್ತಾ ಮನೆ ಮಗಳಂತೆ ಓಡಾಡುವುದನ್ನು ಕಂಡು ಎಲ್ಲರೂ ಯಾರವಳು ಎಂಬಂತೆ ಅಚ್ಚರಿಯಿಂದ ನೋಡುತ್ತಿದ್ದರ. ಪೂಜೆಯ ಎಲ್ಲ ತಯಾರಿಗಳು ಮುಗಿದ ನಂತರ ಮನೈನನ್ನು ಕರೆದು ಪೂಜೆಗೆ ಕೂರುವಂತೆ ಹೇಳಿದಾಗ ಅವನು, ಅಮ್ಮ, ಅದು ನಾನಾ? ಅದು ಪೂಜೆಗೆ ಕೂರಬೇಕಾ ಎಂದು ಅಚ್ಚರಿಯಿಂದ ಕೇಳಿದಾಗ ಶಾರದಾ, ನೋಡು, ಈ ಬೊಂಬೆ ಈ ಮನೆಗೆ ಬರಬೇಕು ಎಂದರೆ ನೀನು ಪೂಜೆಗೆ ಕೂರಲೇಬೇಕು ಎಂದಾಗ ಚೈತ್ರ ನಾಚಿಕೆಯಿಂದ ಮುಖ ಕೆಳಗೆ ಮಾಡಿದಳು. ಮನೈ ಇವಳಿಗಾದರೆ ನಾನು ಪೂಜೆ ಏನೋ, ಬೇಕಾದರೆ ಪೂಜಾರಿ ಬೇಕಾದರೂ ಆಗುತ್ತೇನೆ ಎಂದಾಗ ಕೃಷ್ಣಮೂರ್ತಿ, ಶಾರದಾ ಎಲ್ಲರೂ ಸೇರಿ ಜೋರಾಗಿ ನಕ್ಕರು. ಎಲ್ಲರಿಗೂ ಇವಳೇ ತನ್ನ ಮನೆಯ ಹಿರಿಯ ಸೊಸೆ ಎಂದು ಪರಿಚಯ ಮಾಡಿದ್ದ ಶಾರದಾ ಚೈತ್ರಾಳನ್ನು ಮನೈ ಜೊತೆಗೆ ಪೂಜೆಗೆ ಕೂರಿಸಿದಳ. ಇಬ್ಬರು ಸೇರಿ ಪೂಜೆಯನ್ನು ಪೂರ್ಣ ಮಾಡಿದರು. ಚೈತ್ರಾಳನ್ನು ಎಲ್ಲರೂ ನೋಡಿ ಮೆಚ್ಚಿದ್ದೇ ಬಂತು. ಎಲ್ಲರೂ ಮೆಚ್ಚುವ ಗುಣಗಳನ್ನು ಚೈತ್ರ ಪಡೆದುಕೊಂಡೇ ಬಂದಿದ್ದಳು. ಎಲ್ಲರೂ ಪೂಜೆ ಸಂಘವಾಗಿ ನೆರವೇರಿತು ಎಂದು ಹೇಳಿ ಊಟ ಮುಗಿಸಿ ಚೈತ್ರ ಮತ್ತು ಮನೆಗೆ ಹರಿಸಿ ನಡೆದರು. ಎಲ್ಲರೂ ಖುಷಿಯಿಂದ ನಿಂತಿರುವಾಗ ಹೊರಗಡೆಯಿಂದ ಮನು ಎಂಬ ಧ್ವನಿ ಕೇಳಿದಾಗ ಎಲ್ಲರ ಕಿವಿಗಳು ಆ ಕೋಗಿಲೆ ಕಂಠ ಬಂದ ಕಡೆ ತಿರುಗಿದರು. ತಿಳಿ ಗುಲಾಬಿ ಬಣ್ಣದ ಸೀರೆಯನ್ನು ಹಾಕಿ ಬಳಕುವ ಬಳ್ಳಿಯಂತೆ ಇದ್ದ ಸುಂದರ ಹುಡುಗಿಯೊಬ್ಬಳು ಓಡಿ ಬಂದು ಮನೈನನ್ನು ಅಪ್ಪಿಕೊಂಡು ಮುತ್ತಿನ ಮುದ್ರೆ ಒತ್ತುವುದೇ ತಡ. ಚೈತ್ರ ನಿಂತ ಜಾಗದಿಂದ 2 ಹೆಜ್ಜೆ ಸರಿದು ನಿಲ್ಲುತ್ತಾಳೆ. ಇಷ್ಟಕ್ಕೂ ಆ ಹುಡುಗಿ ಯಾರು? ಆ ಹುಡುಗಿ ಯಾಕೆ ಮನೈನನ್ನು ಅಪ್ಪಿಕೊಂಡು ಮುತ್ತಿನ ಮುದ್ರೆ ಹೊತ್ತಿದಳು? ಮುಂದೆ ಏನಾಗಲಿದೆ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.